ಯಾಕೆ ಸಾಯಿ ಬೇಜಾರಲ್ಲಿದೆಯಾ? ಅಣ್ಣ ಏನು ಹೇಳೋದಣ್ಣ, ಏನೇ ಮಾಡೋಕ್ಕೆ ಹೋದ್ರೂ ನಮ್ಮವರೇ ನಮ್ಮ ಕಾಲು ಎಳಿತಾರೆ. ಅದಕ್ಕೆ ತುಂಬ ಬೇಜಾರಾಗ್ಬಿಟ್ಟಿದೆ ಅಣ್ಣ. ಸಾಯಿ, ನಿಂಗೊಂದು ಕತೆ ಹೇಳ್ತೀನಿ ಕೇಳು. ಏನು ಗೊತ್ತಾ, ಒಂದು ಊರಲ್ಲಿ ಜನ ಎಲ್ಲ ಸೇರಿಕೊಂಡು ನಾಯಿಗೂ ಮತ್ತು ಒಂದು ಕತ್ತೆಗೂ ರೇಸ್ ಇಡ್ತಾರೆ. ಆ ರೇಸಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಸಿಂಹಾಸನ ಕೂರಿಸ್ಬಿಟ್ಟು ರಾಜ್ಯಭಾರ ಮಾಡೋಕ್ಕೆ ಹೇಳ್ತಾರಂತೆ. ಅದಕ್ಕೆ ಆ ನಾಯಿ ಏನು ಅಂದ್ಕೊಳುತ್ತೆ ಗೊತ್ತಾ, ನಾನೇ ಸ್ಪೀಡಾಗಿ ಓಡೋದು, ನನ್ನನ್ನು ತಡೆಯೋರು ಯಾರು, ಕೊನೆಗೂ ನಾನೇ ಗೆಲ್ಲೋದು, ನಾನೇ ರಾಜ್ಯ ಆಳೋದು, ಇದಕ್ಕೆ ಯಾಕೆ ಕಾಂಪಿಟೇಷನ್ನು ಅಂತ ಅಂದ್ಕೊಳುತ್ತೆ. ಆದರೆ ನಾಯಿ ಗೊತ್ತಿರಲ್ಲ, ಅದು ಗೆಲ್ಲಬೇಕಾದ್ರೆ 3 ಗಲ್ಲಿನ ದಾಟಬೇಕು, ಗಲ್ಲಿಲೂ ನಾಯಿಗಳಿರ್ತವೆ, ಅದನ್ನೆಲ್ಲ ದಾಟ್ಕೊಂಡು ಮುಂದೆ ಬರಬೇಕು ಅಂತ. ಹೀಗೆ ರೇಸ್ ಶುರು ಆಗುತ್ತೆ. ಓಡ್ತಾ ಇರುತ್ತೆ, ಕತ್ತೆನೂ ಓಡುತ್ತೆ, ನಾಯಿನೂ ಓಡುತ್ತೆ. ನಾಯಿ ವೇಗವಾಗಿ ಓಡ್ತಾ ಇರುತ್ತೆ. ಆದರೆ ಮೊದಲನೇ ಗಲ್ಲಿ ಬರುತ್ತೆ, ಅಲ್ಲಿರೋ ನಾಯಿಗಳೆಲ್ಲ ಅಟ್ಟಾಡ್ಸ್ಕೊಂಡು ಬರುತ್ತೆ ಈ ನಾಯಿನ. ಆ ನಾಯಿಗಳ ಜೊತೆ ಎಲ್ಲ ಜಗಳ ಆಡ್ಕೊಂಡು ಗಾಯ ಮಾಡ್ಕೊಂಡು ಹೆಂಗೋ ಮುಂದಿನ ಗಲ್ಲಿಗೆ ಹೋಗುತ್ತೆ, ಅಲ್ಲೂ ಅಟ್ಯಾಕು, ಅಲ್ಲೂ ಗೆದ್ಕೊಂಡು ಮುಂದೆ ಬರುತ್ತೆ, ಅಲ್ಲೂ ಅಟ್ಯಾಕು. ಅದನ್ನೆಲ್ಲ ಮುಗಿಸ್ಕೊಂಡು ಮೈಯೆಲ್ಲ ಗಾಯ ಮಾಡ್ಕೊಂಡು ಕೊನೆಗೆ ಡೆಸ್ಟಿನಿ ಹತ್ರ ಬರುತ್ತೆ. ಅಲ್ಲಿ ಬಂದು ನೋಡಿದಾಗ ಕತ್ತೆ ಮುಂದೆ ಬಂದಿರುತ್ತೆ. ಎಲ್ಲರೂ ಸೇರ್ಕೊಂಡು ಕತ್ತೆಗೆ ಪಟ್ಟಾಭಿಷೇಕ ಮಾಡಿಬಿಟ್ಟು ರಾಜ್ಯಭಾರ ಮಾಡೋಕ್ಕೆ ಹೇಳ್ತಾರೆ. ಇದರಿಂದ ನಿನಗೇನು ಅರ್ಥ ಆಯ್ತು ಹೇಳು? ಏನಣ್ಣ? ನಾವು ಏನಾದ್ರು ಮುಂದೆ ಬರ್ತೀವಿ ಅಂದರೆ ಮೊದಲು ನಮ್ಮ ಸಮಾಜದವರೇ ನಮ್ಮನ್ನು ಮುಂದೆ ಬರೋಕ್ಕೆ ಬಿಡಲ್ಲ, ನಮ್ಮವರೇ ನಮ್ಮನ್ನು ಕಾಲು ಎಳಿತಾರೆ. ನಾವೇನೇ ಸಾಧಿಸೋಕ್ಕೆ ಹೊರಟ್ರು ಫಸ್ಟು ತಡೆಯೋದೇ ನಮ್ಮವರು. ಆದ್ದರಿಂದ ಇದನ್ನ ಯಾವುದನ್ನೂ ತಲೆ ಕೆಡಿಸ್ಕೊಬೇಡ ಸಾಯಿ, ನಿನ್ನ ಕೆಲಸನ ನೀನು ಮಾಡು, ಮಿಕ್ಕಿದ್ದನ್ನ ದೇವ್ರಿಗೆ ಬಿಡು. ಗೊತ್ತಾಯ್ತಾ?